ಸೊ ಹಲೋ ಎವ್ರಿವನ್, ಇದು ನಮ್ಮ ಮೈಸೂರು ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು. ಮೈಸೂರು ಮಲ್ಲಿಗೆ ಇಡ್ಲಿ ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ಮಸಾಲೆ ದೋಸೆ ಆಗಿರ್ಬೋದು, ಏನೇ ಆಗಿದ್ರು ಮೈಸೂರೇ ಬರ್ತಿದ್ರು. ಮೈಸೂರಲ್ಲಿ ಎಷ್ಟೇ ರಶ್ಶು, ಟ್ರಾಫಿಕ್ಕು, ಪೊಲೀಸ್ಗಳು ಕಾಡ್ತಾ ಇದ್ರು. ದಸರಾ ಟೈಮಲ್ಲಿ ಯಾರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋರು ಯಾರೂ ಇರೋಲ್ಲ. ಎಲ್ಲ ನಮ್ಮ ಥರನೇ ಲೈಟ್ಗಳನ್ನ ನೋಡೋಕ್ಕೆ, ಎಕ್ಸಿಬಿಷನ್ ನೋಡಬೇಕು ಅಂತ ಎಲ್ರಿಗೂ ಆಸೆ ಇರ್ತಿದೆ. ಬಟ್ ಇದಕ್ಕೆ ಪೊಲೀಸ್ಗಳು ಸಿಕ್ಕಾಪಟ್ಟೆ ಅಡ್ಡೆ ಮಾಡ್ತಾರೆ. ಆದರೂ ನಮ್ಮ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಲೈಟಿಂಗ್ಸ್ನ ನೋಡಬೇಕಂದ್ರೆ ಅದೃಷ್ಟ ಮಾಡಿರಬೇಕು. ಮೈಸೂರಲ್ಲಿ ಎಲ್ಲರೂ ಇದ್ದು ಮೈಸೂರಲ್ಲಿ ಇರೋರು ಮಾತ್ರ ಇದನ್ನು ಕರೆಕ್ಟಾಗಿ ನೋಡೋಕ್ಕಾಗಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತುಂಬ ಜನ ಬೇರೆ ಊರಿನ ದಸರಾ ನೋಡಬೇಕು ಹಂಗೆ ಹಿಂಗೆ ಅಂತ ಬರ್ತಾರೆ. ಬಟ್ ಅವ್ರಿಗೆ ಈ ಥರ ಟ್ರಾಫಿಕ್ ಪ್ರಾಬ್ಲಮ್ಮು ಅವ್ರು ಕಂಪ್ಲೀಟಾಗಿ ನೋಡೋಕ್ಕಾಗಲ್ಲ. ಬಟ್ ಮೈಸೂರಲ್ಲಿ ಇರೋರಿಗೆ ಯಾವ್ಯಾವ ರೋಡಿಂದ ಎಲ್ಲೆಲ್ಲಿ ಸಂಧಿ ನುಗ್ಗಿಸ್ಕೊ ಹೋಗ್ಬೋದು ಅಂತಲೂ ಎಲ್ಲ ತಿಂದ್ಬಿಟ್ಟು ಅವರೆಲ್ಲ ಲೈಟಿಂಗ್ಸ್ ಕರೆಕ್ಟಾಗಿ ನೋಡ್ಬೋದು. ಸಿಕ್ಕಾಪಟ್ಟೆ ಮೈಸೂರು ಈ ಕಡೆ ನೋಡಿ, ನಮ್ಮ ಮೈಸೂರು ಅರಮನೆ ತೋರಿಸ್ತೀನಿ. ಮೈಸೂರು ಅರಮನೆ ಅಂದರೆ ಸಿಕ್ಕಾಪಟ್ಟೆ ಇದು ಫೇಮಸ್ಸು, ವರ್ಲ್ಡ್ ಫೇಮಸ್ಸು. ಇದನ್ನು ನಮ್ಮ ರಾಜ್ಯದವರು ಕಟ್ಟಿರ್ತಾರೆ. ದಸರಾನ ಅಷ್ಟೇ ವರ್ಲ್ಡ್ ಫೇಮಸ್. ಇದನ್ನು ನೋಡೋಕ್ಕೆ ಯಾವುದಾದ್ರೂ ಊರಿಂದ ಬರ್ತಿರ್ತಾರೆ. ಬಟ್ ಮೈಸೂರಲ್ಲಿ ಇರೋರು ಇದನ್ನು ನೋಡೋಲ್ಲ. ಟ್ರೂ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸಾಕಾಗಿರ್ತದೆ. ಸೊ ನೀವು ಎಷ್ಟೊಂದು ಜನ ನೋಡಿರಲ್ಲ ಇದನ್ನು. ನಾವು ಇವತ್ತು ನಮ್ಮದು ಇದರಲ್ಲಿ ತೋರಿಸ್ತಿದ್ದೀವಿ, ನೀವು ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಬರ್ಬೋದು, ಲೈಟ್ ನೋಡ್ಬೋದು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಈ ಥರ ಆಪರ್ಚುನಿಟಿ ನಮಗೆ ಈ ಥರ ಆಪರ್ಚುನಿಟಿ ನಮ್ಗೆ ಬರೀ ದಸರಾ ಟೈಮಿಗೆ ಮಾತ್ರ ಸಿಗೋದು, ಎಲ್ಲ ಟೈಮಲ್ಲೂ ಇರೋಲ್ಲ. ಅದೊಂದು 10 to 15 ಡೇಸು ಮೈಸೂರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುತ್ತದೆ. ಆ ಥರ ಇರಬೇಕು ಯಾವಾಗಲೂ ಮೈಸೂರು. ಕಲ ಕಾಣ್ತಿರ್ತದೆ ನಮ್ಮ ಮೈಸೂರು. ನೀವು ಬನ್ನಿ. ಸೊ ಫ್ರೆಂಡ್ಸ್ ಬನ್ನಿ, ನಮ್ಮ ಜೊತೆ ಲೈಟಿಂಗ್ಸ್ ಎಂಜಾಯ್ ಮಾಡಿ, ಕಣ್ಗಳನ್ನ ತುಂಬಿಸ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಸೊ ಇದು ನಮ್ಮ ಮೈಸೂರು ಅರಮನೆ. ಇಲ್ಲೇ ಅಂಬಾರಿ, ಆನೆ ಎಲ್ಲ ಹೊರಡೋದು. ಇದು ಏನೋ ಒಂದು ಮೂವಿ ಕೂಡ ಆಗೈತೆ, ಅಂಬಾರಿನ ಕತ್ಕೋಗೋದು ಎಲ್ಲ ಇಲ್ಲೇ ನಡೆದಿರೋದು. ಆಮೇಲೆ ಇದೆಲ್ಲ ನಾವು ಹೇಳ್ಬೇಕಂದ್ರೆ ಇದನ್ನು ನಾವು ಎಕ್ಸಿಬಿಷನ್ದು ಪಾರ್ಕಿಂಗ್ ಜಾಗ ಅಂತೀವಿ. ಬಟ್ ಇಲ್ಲಿ ಏನೇನೋ ಲೈಟೆಲ್ಲ ಹಾಕ್ಬಿಟ್ಟವ್ರೆ ಸಿಕ್ಕಾಪಟ್ಟೆ. ತುಂಬ ಚೆನ್ನಾಗಿ ಮಾಡೋರು. ನೋಡಿ ಫ್ರೆಂಡ್ಸ್, ಫೋಟೋನ ತೆಗಿಬೇಕು ಅಂತ ಕಲ್ಗಳನ್ನ ಮೇಲೆಲ್ಲ ಹತ್ಕೊಂಡು ನಿಂತ್ಕೊಂಡು ಪ್ರವಾಸ ಎಲ್ಲ ಮಾಡ್ತಾರೆ. ಟ್ರಾಫಿಕ್ ನೋಡಿ ಫ್ರೆಂಡ್ಸ್ ಎಷ್ಟೈತೆ. 11 ಗಂಟೆ 12 ಗಂಟೆ ಆಯ್ತಿದ್ರು ಜನರ ಸಂಖ್ಯೆ ಮಾತ್ರ ನಮ್ಮ ಮೈಸೂರಲ್ಲಿ ಕಮ್ಮಿ ಆಗೋಲ್ಲ. ಆರ್ಕೆಸ್ಟ್ರಾ ಎಲ್ಲ ನಡೀತದೆ ನಮ್ಮ ಮೈಸೂರಲ್ಲಿ. ಶ್ರೇಯಾ ಘೋಷಾಲ್ ಅವರು ಸದ್ಯಕ್ಕೆ ನಮ್ಮ ಮೈಸೂರು ಯುವ ದಸರಾಗೆ ಬಂದು ಹಾಡುಗಳನ್ನು ಹಾಡಿ ಎಲ್ಲ ಯುವ ಜನರನ್ನು ಪ್ರತಿಬಿಂಬಿಸ್ತಿದ್ದಾರೆ, ಹೋಲಿಸ್ತಿದ್ದಾರೆ ಅವರು ಹಾಡಾಡಲಿ ಅಂತ. ನೋಡಿ ಇದು ಈಗ ನಾವು ಹೇಳ್ಬೇಕಂದ್ರೆ ಫ್ಲವರ್ ಶೋ ಹತ್ರ ಹೋಗ್ತಿದ್ದೀವಿ. ನೋಡಿ ಈ ಕಡೆ ರೋಡ್ಗಳ ಸೈಡಲ್ಲೆಲ್ಲ ಈ ಥರ ವ್ಯಾಪಾರ ಮಾಡೋರಿಗೆ ಒಂದು ಎಷ್ಟು ಚೆನ್ನಾಗಿ ಲೈಟೆಲ್ಲ ಐತೆ. ನೀವು ಮೈಸೂರಿಗೆ ಬರಲೇಬೇಕು, ಆನಂದ ಮಾಡಲೇಬೇಕು. ಈ ಥರ ಇನ್ಯಾವ ಊರಲ್ಲೂ ಸಿಗಲ್ಲ ಹೇಳ್ಬೇಕಂದ್ರೆ. ಫಸ್ಟ್ ಆಫ್ ಆಲು ಸಿಗ್ತದೆ, ಬಟ್ ಇಷ್ಟೊಂದು ಸೊಬಗು ನೀಡುವ ನಾಡ ಹಬ್ಬದ ಪ್ರತಿ ಯೋಜನೆ ಯಾವ ಊರಲ್ಲೂ ಸಿಗಲ್ಲ. ಮೈಸೂರು ಅಂದರೆ ಇದಕ್ಕೆ ಫೇಮಸ್ಸು. ದಸರಾ ಅಂದರೆ ಮೈಸೂರು ಅಂದರೆ ದಸರಾ. ಈಗ ನೋಡಿ ನಾವು ಮತ್ತೆ ಪ್ಯಾಲೇಸ್ ಫ್ರಂಟ್ ಗೇಟ್ ಹತ್ರ ಬರ್ತಿದ್ದೀವಿ, ತೋರಿಸ್ತೀನಿ ಇರಿ ಒಂದು ನಿಮಿಷ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಸೊ ನೋಡಿ ಇದು ನಮ್ಮ ಮೈಸೂರು ಅರಮನೆಯ ಫ್ರಂಟ್ ಗೇಟ್. ಇಲ್ಲಿಂದನೇ ನಮ್ಮ ಜಂಬೂ ಸವಾರಿ ಹೊರಡೋದು. ಇದು ನಮ್ಮ ಪೊಲೀಸ್ ವಾನು. ಈ ಕಡೆ ತೋರಿಸು. ಇದೆಲ್ಲ ನೋಡಿ ಫ್ರೆಂಡ್ಸ್, ನಾನು ಮಾತ್ರ ನಿಮ್ಗೆ ಹೇಳ್ತಿಲ್ಲ, ಈ ಬೋರ್ಡ್ ಕೂಡ ಹೇಳ್ತೈತೆ ಮೈಸೂರು ದಸರಾ ಮಹೋತ್ಸವಕ್ಕೆ ಸುಸ್ವಾಗತ ಅಂತ. ನನ್ನ ಜೊತೆಗೆ ಇವರು ಕೂಡ ಮೈಸೂರಿಯನ್ಸ್ ಎಲ್ಲ ಕೂಗ್ತಿದ್ದೀವಿ. ಬೆಂಗಳೂರು, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಆ ಊರು ಈ ಊರವರೆಲ್ಲ ದಯಮಾಡಿ ಫ್ರೀ ಬಸ್ಸು ಲೇಡೀಸ್ಗೆ ಟಿಕೆಟ್ ತಗೊಂಡು ಮೈಸೂರಿಗೆ ಬನ್ನಿ, ಜಂಬೂ ಸವಾರಿ ನೋಡ್ಕೊಳ್ಳಿ, ಹೋಗಿ.
ಫ್ರೆಂಡ್ಸ್, ಇದು ನಮ್ಮ ದಸರಾದು ಮೇಯ್ನ್ ಅಂದರೆ ಮೇಯ್ನ್ ವೆರಿ 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 ಇಂಪಾರ್ಟೆಂಟ್ ಸರ್ಕಲ್. ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ಗೊಂಬೆಗಳು ನಮ್ಮ ಮೈಸೂರಲ್ಲಿ ನಡೆಯುವಂಥ ಎಲ್ಲ ಕಲೆಗಳು ಏನಂತಾರೆ, ಡೋಲು ಕುಣಿತ, ಡಮರು ಎಲ್ಲ ಎಲ್ಲ ಜಂಬೂ ಸವಾರಿ, ಡೋಲು ಕುಣಿತ, ಭರತನಾಟ್ಯಮು, ಯಕ್ಷಗಾನ ಎಲ್ಲ ನೋಡಿ ಗೊಂಬೆಗಳ ರೀತಿಲಿ ಇಲ್ಲಿ ಎಷ್ಟು ಚೆನ್ನಾಗಿ ಪ್ರದರ್ಶನ ಆಗೈತೆ. ಈ ರೋಡ್ ಅಂತೂ ನೋಡಿದರೆ ನೀವು ಏನು ಮಸ್ತಾಗೈತೆ ಅಂದರೆ ಯಾವ ಮದುವೆಗೂ ಇದು ರೋಡ್ ಕಮ್ಮಿ ಇಲ್ಲ. ಇಲ್ಲಿ ಎಷ್ಟೊಂದು ಜನ ತಲೆ ಯೂಸ್ ಮಾಡಿಕೊಂಡು ಅವ್ರ ಮದುವೆ ಫೋಟೋಶೂಟ್ನ ಇಂಥ ರೋಡ್ಗಳಲ್ಲೇ ಮಾಡ್ಕೊಬಿಡ್ತಾರೆ. ನೋಡಿ ಇದು ಸರ, ದೀಪ, ಅಲಂಕಾರ, ಉಪಸಂಹಿತಿ 2024ನೇ ವರ್ಷದ್ದು. ನೋಡಿ ಇವರೆಲ್ಲ ಗಾಡೀಲಿ, ನೋಡಿ ಫ್ರೆಂಡ್ಸ್ ಗಾಡೀಲಿ ನಮ್ಗೆ ಮಾತ್ರ ಹಿಡಿದುಬಿಟ್ರು ಪೊಲೀಸು. ಇವರೆಲ್ಲ 5 ಜನ 6 ಜನ. ಓ ಸಾರಿ ಫ್ರೆಂಡ್ಸ್, ಲೈಟ್ ಆಫ್ ಆಗೋಯ್ತು. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಬಾಯ್ ಬಾಯ್.